ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್. ಇವತ್ತಿನ ರೆಸಿಪಿ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಪಲ್ಯ. ಅದಂತೂ ತುಂಬಾ ಸುಲಭವಾಗಿ ಮಾಡ್ಬೋದು. ದೋಸೆ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಮುಂಚೆನೇ ಲೈಕ್ ಮಾಡಿ. ಐ ಆಮ್ ಶೋರ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಈಗ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಬೇಕಾಗುತ್ತೆ. ನೀವು ಆಯಿಲ್ ಹಾಕೊಂಡ್ಮೇಲೆ ಸಾಸಿವೆ ಜೀರಿಗೆಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ನಬೇಕು. ಸೊ ನೀವಿಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಅದಾದಮೇಲೆ ಸೊ ಅದಾದಮೇಲೆ ಕ್ಯಾರೆಟ್ ಪಲ್ಯಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆಬೇಳೆ ಅಂತಲೇ ಹೇಳ್ಬೋದು. ಕಡಲೆಬೇಳೆನ ಅಷ್ಟು ರುಚಿ ಇರೋದಿಲ್ಲ. ಸೊ ಈ ಕಡಲೆಬೇಳೆ ಹಾಕಿದ ಮೇಲೆ ಅಟ್ಲೀಸ್ಟ್ 3 to 5 ಮಿನಿಟ್ಸ್ ಎಣ್ಣೆಲಿ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಲೇಬೇಕಾಗುತ್ತೆ ನೀವು. ಇಲ್ಲ ಕಡಲೆಬೇಳೆ ಹಾಕಿದ ತಕ್ಷಣ ನೀವೇನಾದರೂ ಇದ್ರ ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಏನೇ ಹಾಕಿದ್ರೂ ಇದು ಕಡಲೆಬೇಳೆ ಮೆತ್ತಗಾಗಿಬಿಡುತ್ತೆ. ನಿಮಗೆ ಕಡಲೆಬೇಳೆ ಕ್ರಿಸ್ಪಿ ಆಗಿದ್ದರೆ ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಸೊ ಆ ಥರ ಇರಬೇಕಂದ್ರೆ ಎಣ್ಣೆಲಿ 2 to 3 ಮಿನಿಟ್ಸ್ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನಾನೀಗ. ಸೊ ಈ ಕಲರಿಗೆ ಬಂದರೆ ಸಾಕು, ಇನ್ನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಂತರ ಹಸಿಮೆಣ್ಸಿನ್ಕಾಯಿ 3 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಕೂಡ ಒಂದ್ಸಲಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ಈ ಥರ ಎಣ್ಣೆಯಲ್ಲಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಖಾರ ಕೊಡುವಂಥ ಹಸಿಮೆಣ್ಸಿನ್ಕಾಯಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದೇ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಬೇಕಾಗುತ್ತೆ ನೀವು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿರುತ್ತೆ. ಇಷ್ಟು ಮಾಡ್ತಿದ್ದಾಗಲೇ ನಿಮಗೆ ಚಿತ್ರಾನ್ನ ಥರ ಫೀಲ್ ಬಂದುಬಿಡುತ್ತೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಈ ರೆಸಿಪಿನ ನೀವು ಅಟ್ಲೀಸ್ಟ್ ಒಂದ್ಸಲಿ ಆದರೂ ಟ್ರೈ ಮಾಡಲೇಬೇಕು. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇಲ್ಲಿ ನಾನು 2 ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತುರಿದಿಟ್ಕೋಬೋದು. ಸೊ ಕ್ಯಾರೆಟ್ನ ಹಾಕಿ ಈರುಳ್ಳಿ ಕಡಲೆಬೇಳೆ ಜೊತೆ ಇದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೀವು ಅಷ್ಟು ಕ್ಲೀನಾಗಿ ಅದು ಬೆರಿಬೇಕು ಈರುಳ್ಳಿ ಜೊತೆ ಎಲ್ಲ. ಸೊ ಆ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ ಇನ್ನೇನು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ಸೊ ಇಷ್ಟು ಮಿಕ್ಸ್ ಆದರೆ ಸಾಕಾಗುತ್ತೆ. ಸೊ ಮಿಕ್ಸ್ ಆದಮೇಲೆ ಏನಿಲ್ಲ ಅಂದರೂ ಕ್ಯಾರೆಟು ಬೇಯಬೇಕಲ್ವ. ನಾವು ಸಣ್ಣ ಉರಿಲಿ ಹಾಗೆ ಬೇಯಿಸೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್, ಒಂದು ಟೀ ಕಪ್ಪಲ್ಲಿ 1 ಕಪ್ ವಾಟರ್ ಹಾಕಿ ಸಾಕು. ಅದು ಮುಳುಗೋಷ್ಟು ಅಷ್ಟೇ, ಬಟ್ 1 ಕಪ್ ವಾಟರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಸಣ್ಣ ಫ್ಲೇಮ್ನಲ್ಲಿಟ್ಟು ಅದು ಹಬೆಯಲ್ಲೇ ಬೇಯಬೇಕಾಗತ್ತೆ. ಸೊ ಈಗ ನೀರು ಹಾಕಿದ್ದೀನಿ ಅಲ್ವಾ. ಸೊ ಈಗ ಅದನ್ನು ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಈಗ ಮಿಕ್ಸ್ ಆದಮೇಲೆ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಅದು 2 ಮಿನಿಟ್ಸ್ ಬೇಯಬೇಕಾಗುತ್ತೆ. ನೀವು ಅಂದರೆ ಸಣ್ಣ ಉರಿಲೇ ಬಿಟ್ಟಿರಿ. ಒಂದು 2 ಮಿನಿಟ್ಸ್ ಆದಮೇಲೆ ಮತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ ನೀವು. ಸೊ ಇವಾಗ ನೋಡ್ಬೋದು ನೀವು 2 ಮಿನಿಟ್ಸ್ ಆಗಿದೆ, ಹಿಂಗೆ ಬೆಂದಿದೆ ಅಂತ. ನೀರು ಇನ್ನೂ ಸ್ವಲ್ಪ ಹಂಗಂಗೆ ಇದೆ. ಸೊ ಈಗ ಏನು ಮಾಡೋದು ಅಂದರೆ ಅದು ಇನ್ನೂ ಬೆಂದಿರಲ್ಲ ಕಂಪ್ಲೀಟಾಗಿ. ಸೊ ತಳ ಹಿಡಿಬಾರ್ದು ಅಂತ ನೀವು ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ. ಈ ಟೈಮ್ನಲ್ಲಿ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಬಿಕಾಸ್ ನೀರು ಹಾಕಿರ್ತೀವಿ ಅಲ್ವಾ, ನೀರಿಂದ ಅದೆಲ್ಲ ಹೀರ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ಉಪ್ಪು ಹಾಕಿದ್ಮೇಲೆ ಇನ್ನೊಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ನೀವು ಕ್ಯಾರೆಟ್ ಈಗಲೂ ಕೂಡ ಅಷ್ಟೇ ಚೆನ್ನಾಗೇನು ಬೆಂದಿರೋದಿಲ್ಲ. ನೀವೀಗ ಇನ್ನೂ 2 ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಇಷ್ಟು ಬೆಂದರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಅಂದ್ಕೊಂಡೆ ಹೇಳಿದ್ರೆ ಇಷ್ಟು ರುಚಿಯಾಗಿ ಬರುತ್ತೆ ಅಂತ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ನೀವೇನಾದ್ರು ನಾವು ಹೇಳಿರೋ ಅಳತೆಯಲ್ಲಿ ಎಲ್ಲ ಸೇಮ್ ಮಾಡಿದ್ದೀರ ಅಂದರೆ ಖಂಡಿತ ನಿಮಗೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ತಿಳಿಸೋದು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.